ಹೆಗ್ಗಾಪುರ ಕಾಂಡದಲ್ಲಿ ಒಬ್ಬ ಶಿಕ್ಷಕ ಜಾತಿ ಮೀಸಲಾತಿಗಾಗಿ ಅಲ್ಲಿ ಆದಿ ಆಂಧ್ರ ಅಂತ ಒಂದು ಬರ್ದಾನ ಕಾಲಂನಲ್ಲಿ SC ಕಾಲಂನಲ್ಲಿ ಅದನ್ನ ಜಾತಿಯಲ್ಲಿ ಅದೊಂದು ಬರ್ದಾನ ಬಂಜಾರ ಲಮಾಣಿ ಅಂತ ಬರಬೇಕಿತ್ತು. ಮೊನ್ನೆ 5ನೇ ತಾರೀಕಿನಂದು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದಂಥ HN ನಾಗಮೋಹನ್ ದಾಸರವರ ಆಯೋಗದ ಶಿಫಾರಸಿನಂತೆ ಪರಿಶಿಷ್ಟ ಜಾತಿಯಲ್ಲಿ 101 ಸಮುದಾಯಗಳು ಅದನ್ನ ಮರುವಿಂಗಡಣೆ ಮಾಡಿ ಪರಿಶೀಲಿಸಿ ವರ್ಗೀಕರಣ ಸಂಬಂಧ ಇವತ್ತೇನಾಗಿದೆಪ್ಪ ಅಂತಂದ್ರೆ ಆಯಾ ತಾಂಡವಾರು ದೊಡ್ಡಿವಾರು ಆಯಾ ಎಲ್ಲ ಕಡೆನೂ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯ ಪ್ರಕಾರ ನಮ್ಮ ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟಂತೆ ಹೆಗ್ಗಾಪುರ ತಾಂಡದಲ್ಲಿ ಇವತ್ತು ಸೋಮಪ್ಪ ಅನ್ನುವ ಒಬ್ಬ ಶಿಕ್ಷಕರು ಅದೇ ತಾಂಡದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಸುಮಾರು 16-17 ವರ್ಷದಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದು ಇವತ್ತು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಆ ಒಂದು ಕಾಲಮ್ನಲ್ಲಿ ಜಾತಿಯ ಕಾಲಮ್ನಲ್ಲಿ ಲಂಬಾಣಿ ಅಂತಂತೇಳಿ ಅದನ್ನು ಪರಿಶೀಲನೆ ಮಾಡಬೇಕು, ಅದನ್ನು ನಮೂದಿಸಬೇಕು. ಅದನ್ನು ಬಿಟ್ಟು ಆದಿ ಆಂಧ್ರ ಅಂತಂತೇಳಿ ನಮೂದಿಸಿ ಇವತ್ತು ಸುಮಾರು 30-35-40 ಕುಟುಂಬಕ್ಕೆ ಇದೇ ರೀತಿಯಾಗಿ ಆದಿ ಆಂಧ್ರ ಅಂತ ನಮೂದಿಸ್ತಾರೆ. ಇದು ಘೋರ ಅನ್ಯಾಯ. ಇದನ್ನು ನಾವು ಖಂಡಿಸ್ತೇವೆ. ಇದರ ಪ್ರಯುಕ್ತ ನಮ್ಮ ಬಂಜಾರ ಸಮುದಾಯಕ್ಕೆ ಏನಾಗಿದೆ ಅಂತಂದ್ರೆ ಮೇಲಿಂದ ಮೇಲೆ ನಮಗೆ ಕೊಡಲಿಪಟ್ಟಾಗಿದೆ. ಈ ನಮ್ಮ ಸಮುದಾಯ ತುಳಿತಕ್ಕೆ ಒಳಗಾದಂಥ ಸಮುದಾಯ. ಇದರ ಬಗ್ಗೆ ಈ ಒಂದು ಜನಗಣತಿಯ ಪ್ರಕಾರ ನಿಖರವಾದ ದತ್ತಾಂಶ ಶೇಖರಣೆ ಮಾಡಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸರಿಯಾದ ನಿಖರವಾದ ದತ್ತಾಂಶವನ್ನು ಶೇಖರಣೆ ಮಾಡಲಿಕ್ಕೆ ಈ ಜನಗಣತಿಯನ್ನು ಹಮ್ಮಿಕೊಂಡಿದ್ದು. ಇದನ್ನು ತರಬೇತಿ ಪಡೆದು ಎಲ್ಲ ಕಡೆ ಇಡೀ ರಾಜ್ಯದಾದಂಥ ಸಮೀಕ್ಷೆ ನಡೀತಾ ಇದೆ. ಆದಾಗ್ಯೂ ಸಹಿತ ಸೋಮಪ್ಪ ಅನ್ನುವ ಗುರುಗಳು ಶಿಕ್ಷಕರು ಅದೇ ತಾಂಡದಲ್ಲಿ ಸುಮಾರು 16-17 ಸರ್ವಿಸ್ ಮಾಡಿ ಇವತ್ತು ಲಂಬಾಣಿ ಅಂತ ಜಾತಿಯಲ್ಲಿ ಸೇರಿಸಬೇಕಾಗಿದ್ದದನ್ನು ಆದಿ ಆಂಧ್ರ ಅಂತೇಳಿ ಸೇರಿಸಿ ನಮ್ಮ ಜನಸಂಖ್ಯೆಗೆ ಹಿನ್ನಡೆ ಮಾಡ್ತಕ್ಕಂಥ ಒಂದು ಕುತಂತ್ರ, ಆ ಷಡ್ಯಂತ್ರ ಮಾಡಿರುತ್ತಾನೆ. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ನಾವು ಖಂಡಿಸಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘಟನೆ ತಾಲೂಕು ಲಿಂಗಸೂರು ಹಾಗೂ ಗೋರಸೇನಾ ಸಂಘಟನೆ ತಾಲೂಕು ಲಿಂಗಸೂರು ವತಿಯಿಂದ ಮಾನ್ಯ ಸಹಾಯಕರ ಆಯುಕ್ತರ ಮುಖಾಂತರ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದನ್ನ ಮಾನ್ಯ ಸಹಾಯಕ ಆಯುಕ್ತರು ಇದನ್ನು ನಾವು ವಿಚಾರಣೆ ಮಾಡ್ತೀವಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಷಯ, ನಾವು ಮನವಿಯನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿ ನಮ್ಮನ್ನ ಸ್ಪಷ್ಟವಾಗಿ ಹೇಳಿ ನಮ್ಮ ಸಂಘಟನೆಗೆ ಅವಮಾನಗೊಳಿಸಿ ಇವತ್ತು ನಮ್ಮನಿಗೆ ಹೊರ ಹಾಕಿದ್ದಾರೆ. ಹಾಗಾಗಿ ಸಹಿತ ಇಲ್ಲೇ ಹೊರಗೆ ತಾವು ಬಂದು ಒಳಗೆ ಆ ಕಚೇರಿಯಲ್ಲಿ ತಾವು ವಾಸ್ತವಿದ್ದೀರಿ. ತಾವೇ ಬಂದು ಇದನ್ನು ಖುದ್ದಾಗಿ ಈ ಮನವಿಯನ್ನು ಸ್ವೀಕಾರ ಮಾಡೋದು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಆದರೂ ಅವರು ಇನ್ನೂ ಬರ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಮೇಲಿನ ಮೇಲೆ ತುಳಿತಕ್ಕೆ ಒಳಗಾದಂಥ ನಮ್ಮ ಸಮುದಾಯ ನಮಗೆ ಬಹಳ ಆಕ್ರೋಶಭರಿತ ಈ ಸಂದರ್ಭದಲ್ಲಿ ನಾವು ಮಾತಾಡ್ತಿದ್ದೀವಿ. ಇದನ್ನು ಬೇರೆ ಏನಾದರೂ ಅಧಿಕಾರಿಗಳಾಗಲಿ ಬೇರೆ ರಾಜಕೀಯ ಷಡ್ಯಂತ್ರವಾಗಲಿ ಇದಕ್ಕೆ ಅಡ್ಡ ಬಂದಿದ್ದಲ್ಲಿ ಇಡೀ ರಾಜ್ಯದಂಥ ಉಗ್ರವಾದ ಹೋರಾಟವನ್ನು ನಂಬ್ಕೋತಾ ಇದ್ದೀವಿ. ಅಷ್ಟು ಸರಳಾಗಿ ನಾವು ಬಿಡುವುದಿಲ್ಲ. ಯಾಕಂತಂದ್ರೆ ನಮ್ಮ ಸಮುದಾಯವನ್ನು ತುಳಿಬೇಕು, ಈ ಅಂಕ ಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸಬಾರ್ದು, ಇವರಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಎದ್ದು ಕಾಣ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಮ್ಮ ಬಂಧುಗಳು ಇವತ್ತು ನಾವು ಇಲ್ಲೇ ಗಣಿ ಹಾಕೋತೀವಿ. ಇವತ್ತು ನಾವು ಗಣಿ ಹಾಕೋತೀವಿ. ಏನೇನು ಮಾಡಬೇಕು ಕಾನೂನು ಪ್ರಕಾರ ನಾವು ಮುಂದಿನ ನಾವೆಲ್ಲ ನಮ್ಮ ಹಿರಿಯರ ಜೊತೆ ನಾವು ಈಗ ಚರ್ಚೆ ಮಾಡಿ
ಇವತ್ತು ಮಾತ್ರ ಇಲ್ಲೇ ಕುಂದಿರ್ತೀವಿ. ನಾಳೆಯ ದಿನ ನಮ್ಮ ಒಳ ಮೀಸಲಾತಿ ಒಕ್ಕೂಟ ಸಂರಕ್ಷಣಾ ಸಮಿತಿ ವತಿಯಿಂದ ನಾವು ಬಂಜಾರ, ಕೊರಮ, ಕೊರಚ, ಸುಡುಗಾಡು ಸಿದ್ಧರು ಏನೇನು ಎಲ್ಲ ಸಮುದಾಯಗಳು ಏನಿದೀವಿಲ್ಲ, ಎಲ್ಲ ಸಮುದಾಯದ ಬಂಧುಗಳನ್ನ ಸುಮಾರು 10,000 ಜನಸಂಖ್ಯೆಯನ್ನು ಸೇರಿಸಿ ಇಡೀ ಇದನ್ನು ದೊಡ್ಡದಾದ ಬೃಹತ್ ಪ್ರತಿಭಟನೆ ಮುಖಾಂತರ ಇದನ್ನು ನಾವು ಖಂಡಿಸ್ತೀವಿ. ದಯವಿಟ್ಟು ಸಹಾಯಕ ಆಯುಕ್ತರು ಇವತ್ತು ಮನವಿ ತಗೊಂಡ್ರೆ ಚೆನ್ನಾಗಿತ್ತು, ಇಲ್ಲಂತಂದ್ರೆ ನಾಳೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಹಾಕಿದ್ದೀವಿ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಂತ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮುತ್ತಿಗೆ ಹಾಕಿ ಇದನ್ನು ನಾವು ಪ್ರತಿಭಟನೆ ಮಾಡಿ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಯಾರಾದರೂ ಇದರಲ್ಲಿ ಷಡ್ಯಂತ್ರ ಹಾಕಿದವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಬಂಧುಗಳು, ಎಲ್ಲರೂ ಅದನ್ನು ಸಸ್ಪೆಂಡ್ ಮಾಡಬೇಕು ಸರ್. ನಮ್ಮದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಗಮನಕ್ಕೆ ಬಂದಾಗ ಈ ರೀತಿ ಆಗಿದೆ ಅಂತೇಳಿ ನಿಮ್ಮಲ್ಲಿ ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಎದಕ್ಕೆ ಕೊಡ್ತಾ ಇದೀವಿ ಅಂತಂದರೆ, ಇಲ್ಲಿ ನಮಗೆ ವಿದ್ಯಾವಂತರದರ ಆ ತಾಣದಲ್ಲಿ ಗೊತ್ತಾದ ಮ್ಯಾಗ ನಿಮ್ಮ ಗಮನಕ್ಕೆ ತಂದೀವಿ ನಾವು. ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ನಮ್ಮ ತಾಣಗಳು ಸುಮಾರು 40 ತಾಣದ ಮೈಸೂರು ತಾಲೂಕಿನಲ್ಲಿ ಮನೆ ಬಿಟ್ಟು ನಾನು ಮುಗಿಲಿ ಒಂದು ತಾಣದ ಮಾಹಿತಿ ಬಂದಾಗ ನಿಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ಮನವಿ ಮುಖಾಂತರ ತಂದೀವಿ ಅಂತಂದರೆ ಅದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರಿಗೂ ಎಚ್ಚರಿಕೆ ಆಗುತ್ತಾ. ತಪ್ಪು ಮಾಡಲ್ಲ ಅಂತ ಉದ್ದೇಶಪೂರ್ವಕವಾಗಿ ನಾವು ತಪ್ಪಾಗಬಾರ್ದು, ನಮ್ಮ ತಾಂಡಗಳಿಗೆ ಅನ್ಯಾಯ ಆಗಬಾರ್ದು. ನಿಮ್ಮ ಮುಖಾಂತರ ಸ್ವಲ್ಪ ನಾವು ಪತ್ರಿಕೆಗೆ ಬಂತು ಅಂತಂದ್ರೂ ಎಲ್ಲರಿಗೂ ಈ ಗಮನಕ್ಕೆ ಹೋಗ್ತದೆ ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ಗೌರವದಿಂದ ನಾವು ನಿಮ್ಮ ಮನೆ ಕೊಡ್ತಿದ್ದೀವಿ. ನಾವು ಬೇರೆ ಉದ್ದೇಶ ಏನಿಲ್ಲ. ಸರ್ ಒಂದು ಸರ್, ಕೆಲವೊಬ್ರು ಅವಿದ್ಯಾವಂತ ಸರ್, ಗೊತ್ತಾಗ್ತಾ ಇಲ್ಲ ಅವರಿಗೆ. ವಿದ್ಯಾವಂತರಿದ್ರು ಗೊತ್ತಾಯ್ತು, 30-35 ಮನೆಗಳಿಗೆ ಮಾಡ್ಯಾರ, ಅವರಿಗೆ ಅವಿದ್ಯಾವಂತ ಇದ್ರೆ ಅವ್ರಿಗೆ ಗೊತ್ತೇ ಆಗಿಲ್ಲ ಅವರಿಗೆ. ಹಂಗಾಗಿ ಇವ್ರಿಗೆ ಯಾವಾಗ ನಮ್ಮ ಎದುರಿಗೆ ಮಾಡ್ತಾರೆ ಇವರು? ಮಾತಾಡ್ತೀನಿ. ಸರ್ ಇಷ್ಟೇ ನಾ ಮರಿ ಸರ್, ಅದೇ ನೀವು ಮನೆಗೆ ಒಂದು ನಿಮಿಷ ಆತ ಹೊಸಬರ ಇದ್ರೆ ಒಪ್ಕೊಳ್ಳೋಣ ಸರ್. ಒಬ್ಬರು ಮಾತಾಡ್ರಿ, ಸ್ಪಂದನೆ ಮಾಡ್ತಾರೆ ಸರ್. ಅಲ್ಲ ಇವರೇ ಒಬ್ಬರು ಮಾತಾಡ್ತಾರೆ.